ಅಲ್ಲ, ಏನಾಗಿದೆ ಈ ಆದಿ ಅವ್ರಿಗೆ? ಇದ್ದಕ್ಕಿದ್ದ ಹಾಗೆ ಯಾಕೆ ಸೈಲೆಂಟ್ ಆಗಿದ್ದಾರೆ? ಮಾತಾಡ್ಸಕ್ಕೆ ಅಂತ ಹೋದ್ರೆ ಯಾರೋ ಪರಿಚಯನೇ ಇಲ್ದಿರೋ ವ್ಯಕ್ತಿನ ನೋಡ್ದ ಹಾಗೆ ರಿಯಾಕ್ಟ್ ಮಾಡ್ತಾರೆ. ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತಾನೆ ಅರ್ಥ ಆಗ್ತಿಲ್ವಲ್ಲ. ಅಂಕಲ್ ಬೇಡ, ಪರವಾಗಿಲ್ಲ, ನಾನೇ ಹೋಗ್ತೀನಿ. ಬೇಡ ಅಂದ್ರೆ ಹೇಗೆ? ಬಾ, ನಾನೇ ಬಿಟ್ಟು ಬರ್ತೀನಿ. ಆಟೋಲ್ ಹೋಗೋದ್ ಸರಿ ಹೋಗಲ್ಲ. ಫ್ರೆಂಡು ಅವಳೇ ಬೇಡ ಅಂತಿದ್ದಾಳಲ್ಲ, ಬೇಡ ಬಿಡು. ಅಯ್ಯೋ, ಅವಳು ಬೇಡ ಅಂದ್ರೆ ನಾನು ಬಿಡೋಕ್ಕಾಗತ್ತಾ? ತನ್ವಿ ಒಬ್ಳೆ ಹೋಗೋದು ಸರಿ ಇಲ್ಲ. ನಾನು ಡ್ರಾಪ್ ಮಾಡ್ತೀನಿ ಅಂದ್ಮೇಲೆ ಡ್ರಾಪ್ ಮಾಡ್ತೀನಿ. ಬಾ ತನ್ವಿ. ತನ್ವಿ, ನಿನಗೆ ಬೇರೆ ಆಪ್ಷನ್ ಇಲ್ಲ. ನೀನ್ ನನ್ನ ಜೊತೆಲಿ ಬರ್ತಾ ಇದ್ಯಾ, ನಾನು ನಿನ್ನ ಡ್ರಾಪ್ ಮಾಡ್ತಾ ಇದ್ದೀನಿ ಅಷ್ಟೇ. ಈಗ ಮನೆ ಪರಿಸ್ಥಿತಿ ಎಲ್ಲ ನೋಡ್ತಾ ಇದ್ರೆ ನಿನ್ನೊಬ್ಬಳನ್ನೇ ಕಳ್ಸೋದು ಸರಿ ಇಲ್ಲ. ಬಾ, ನಾನು ನಿನ್ನ ಸೇಫ್ ಆಗಿ ಡ್ರಾಪ್ ಮಾಡ್ತೀನಿ. ಅಮ್ಮ ಮಗಳ ಮಧ್ಯದಲ್ಲಿ ಚೆನ್ನಾಗಿ ಹುಳಿ ಹಿಂಡ್ತಾ ಇದ್ದೀನಿ. ಏ ತನ್ವಿ, ಇಷ್ಟೆಲ್ಲ ಕಾಳಜಿ ಮಾಡ್ತಿದ್ದೀನಿ ಅಂದ್ರೆ ನಿನ್ ಮೇಲೆ ಪ್ರೀತಿ ಇದೆ ಅಂತನಾ? ಹಾಗ ಅನ್ಕೊಂಡ್ರೆ ನಿನ್ನಷ್ಟು ದಡ್ಡಿ ಯಾರೂ ಇಲ್ಲ. ನಿನ್ ಮೇಲೆ ಯಾವ ಪ್ರೀತಿನೂ ಇಲ್ಲ, ಯಾವ ಮಣ್ಣು ಮಸಿನೂ ಇಲ್ಲ. ನಿಮ್ಮಪ್ಪ ಒಂದ್ಸಲ US ಹೊಡ್ಲಿ, ಆಮೇಲೆ ನಿನ್ಗೆ ನರ್ಕ ನರ್ಕ ತೋರಿಸ್ತೀನಿ. ಓಹೋ, ಪ್ಯಾಂಡಪ್ ಕಾಲ್ ಮಾಡ್ತಿದ್ದಾನೆ. ಹಾಟಂಡು ಹೊರಟ್ಯಾ? ಏ ದಟ್ಸ್ ಓಕೆ ಕಣೋ, ನೀನು ಗಡಿ ಬಿಡಿಯಲ್ಲಿ ಹೋಗೋ ಥರ ಆಯ್ತಲ್ಲ, ನನಗೆಲ್ಲ ಅರ್ಥ ಆಗುತ್ತೆ. ಏ ತಾಂಡವ್, ನೋಡು, ನಿನ್ನ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಈವೆಂಟ್, ಅದನ್ನು ಅಟೆಂಡ್ ಮಾಡಕ್ಕೆ ಹೋಗ್ತಾ ಇದೆಯಾ. ಸೊ ಕಾನ್ಫಿಡೆಂಟ್ ಆಗಿ ಹೋಗಿ ಖುಷಿ ಖುಷಿಯಾಗಿ ಹೋಗ್ಬಾ. ಆಲ್ ದ ವೆರಿ ಬೆಸ್ಟ್ ಬೇಬಿ, ಹ್ಯಾಪಿ ಜರ್ನಿ, ಟೇಕ್ ಕೇರ್. ನೀನು ಹೋಗಲ್ಲಿ ಕೆಲಸ ಮುಗಿಸ್ಕೊಂಡ್ ಬಾ. ನನಗೂ ಒಂದು ಸ್ವಲ್ಪ ಕೆಲಸ, ನಾನು ಮುಗಿಸ್ಕೊಳ್ತೀನಿ. ಛೇ, ಈ ಅಂಕಲ್ ಎಷ್ಟೇ ಬೇಡ ಅಂದ್ರೂ ನಾನೇ ಬಿಡ್ತೀನಿ ಅಂತ ಹೇಳ್ತಿದ್ದಾರೆ. ಬಟ್ ಇವಾಗ ನನ್ನ ಮನೆ ಅಡ್ರೆಸ್ ತೋರಿಸಿದ್ರೆ ಖಂಡಿತವಾಗ್ಲೂ ನನ್ನ ಪಪ್ಪ ಯಾರು ಅಂತ ಗೊತ್ತಾಗುತ್ತೆ. ಇವಾಗ ತಾನೇ ಅಜ್ಜಿಗೆ ಅಮ್ಮಂಗೆ ನನ್ನ ಮೇಲೆ ಕೋಪ ಕಡಿಮೆ ಆಗ್ತಿದೆ. ಮತ್ತೇನಾದ್ರೂ ಸತ್ಯ ಗೊತ್ತಾಗ್ಬಿಟ್ರೆ ಇಲ್ಲ, ಯಾವುದೇ ಕಾರಣಕ್ಕೂ ಅಂಕಲ್ಗೆ ನನ್ನ ಪಪ್ಪ ಯಾರು ಅಂತ ಗೊತ್ತಾಗಬಾರ್ದು. ಅಮ್ಮ ಅವತ್ತೇ ಹೇಳಿದಾಳೆ, ಆದಿ ಅಂಕಲ್ಗೆ ಯಾವುದೇ ಕಾರಣಕ್ಕೂ ಈ ವಿಷಯ ಗೊತ್ತಾಗಬಾರ್ದು ಅಂತ. ತನ್ವಿ, ಏನ್ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಯಾಕೇನಾಯ್ತು? ಏನಿಲ್ಲ ಅಂಕಲ್, ಅದೇ ರೂಟ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಿದ್ದೆ. ಅಲ್ಲೇ ಮುಂದೆ ಹೋಗ್ರಾಯ್ತು. ತನ್ವಿ, ಕಾಲೇಜ್ ಎಲ್ಲ ಹೇಗೆ ನಡೀತಾ ಇದೆ? ಚೆನ್ನಾಗಿ ನಡೀತಿದೆ ಅಂಕಲ್. ಸೂಪರ್. ನಿನ್ನ ಹತ್ರ ಒಂದು ವಿಷಯ ಹೇಳಲಾ? ನೀನ್ ಕೋಪ ಮಾಡ್ಕೋಬಾರ್ದು. ಇಲ್ಲ ಅಂಕಲ್, ಹೇಳಿ, ಖಂಡಿತ ಕೋಪ ಮಾಡ್ಕೊಳಲ್ಲ. ತನ್ವಿ, ನೀನು ನಿಮ್ಮ ಪಪ್ಪನ ಜೊತೆ ಹೋದ್ಮೇಲೆ ನಿಮ್ಮಮ್ಮ ತುಂಬಾನೇ ಬೇಜಾರು ಮಾಡ್ಕೊಂಡಿದ್ದಾರೆ. ಎಲ್ರ ಜೊತೆ ಯಾವಾಗ್ಲೂ ಎಷ್ಟು ಆಕ್ಟಿವ್ ಆಗಿರೋರು, ಈ ಕೆಲವು ದಿನದಿಂದ ತುಂಬಾ ಟೆನ್ಷನ್ನು, ಬೇಜಾರಲ್ಲಿದ್ದಾರೆ. ನಿನ್ನನ್ನು ನೆನ್ಸ್ಕೊಂಡು ಎಷ್ಟು ಕಣ್ಣೀರು ಹಾಕಿದ್ದಾರೆ ಗೊತ್ತಾ? ನಿಮ್ಮಮ್ಮ ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ತನ್ಮಯ್ ಇತ್ತೀಚೆಗೆ ಬಾಕ್ಸಿಂಗ್ ಪ್ರಾಕ್ಟೀಸ್ ಕಡೆ ಗಮನನೇ ಕೊಡ್ತಾ ಇಲ್ಲ. ತುಂಬಾ ಡಲ್ ಆಗಿದ್ದಾನೆ. ಅವನಂತೂ ನಿನ್ನ ತುಂಬಾ ಮಿಸ್ ಮಾಡ್ಕೋತಿದ್ದಾನೆ. ಹಾ ಅಂಕಲ್, ಗೊತ್ತಾಯ್ತು. ತನ್ಮಯ್ ಮೊನ್ನೆ ಫೋನ್ ಮಾಡಿ ಅಳ್ತಿದ್ದ. ತನ್ವಿ, ನಿನಗೆ ಅಡ್ವೈಸ್ ಮಾಡಕ್ಕೆ ನಾನು ಯಾರು ಅಲ್ಲ. ಬಟ್ ಒಬ್ಬ ವೆಲ್ ವಿಷರ್ ಆಗಿ ನಿನ್ಗೊಂದು ವಿಷಯ ಹೇಳ್ತೀನಿ. ನಿಮ್ಮ ಅಮ್ಮನ ತರ ನಿನ್ನ ಪ್ರೀತಿ ಮಾಡೋರು, ಕಾಳಜಿ ತೋರಿಸೋರು ಬೇರೆ ಯಾರು ಇಲ್ಲ. ನಾನು ಹೀಗೆ ಎಮೋಷನಲ್ ಆದ್ರೆ ನಿಜವಾಗ್ಲೂ ಮನೆಗೆ ಕರ್ಕೊಂಡು ಹೋಗ್ಬಿಡ್ತೀನಿ. ಹೇಗಾದ್ರೂ ಮಾಡಿ ತಪ್ಪದಾರಿ ತೋರಿಸ್ಬೇಕು. ತನ್ವಿ, ಫೋನ್ ಯಾಕೆ ಕಟ್ ಮಾಡ್ತಾ ಇದ್ಯಾ? ಪಪ್ಪನ ಜೊತೆ ಮಾತಾಡೋ. ಪರವಾಗಿಲ್ಲ ಅಂಕಲ್. ಅಂಕಲ್ ಮುಂದೆ
ಈ ಜಾಗ ನೋಡ್ತಾ ಇದ್ರೆ ನಾನು ಈ ಏರಿಯಾಲಿ ಮುಂಚೆ ಬಂದಿದ್ದೀನಿ ಅನ್ಸ್ತಾ ಇದೆ. ಓ, ಇದು ನಮ್ಮ ತಾಂಡವ್ ಬ್ರದರ್ ಇರೋ ಏರಿಯಾ. ಯಾಕೆ ಕಟ್ ಮಾಡ್ತಾ ಇದ್ದೀವಿ ತನ್ವಿ? ಪಾಪನ್ ಜೊತೆ ಮಾತಾಡು. ಇಲ್ಲ ಅಂಕಲ್, ಇನ್ನೇನ್ ಮನೆನೇ ಬಂತಲ್ವಾ, ಅಲ್ಲೇ ಹೋಗಿ ಮಾತಾಡ್ತೀನಿ. ಅಂಕಲ್ನ ಹೀಗೆ ಬಿಟ್ರೆ ಎಲ್ಲನೂ ಕೆದಕ್ ಬಿಡ್ತಾರೆ. ಹೇಗಾದ್ರೂ ಯಾಮಾರಿಸಿ ಯಾವುದೋ ಒಂದು ಮನೆನ ತೋರಿಸ್ಬಿಡ್ತೀನಿ. ಅಂಕಲ್ ಇಲ್ಲ ಇಲ್ಲ ಇಲ್ಲ, ಮುಂದೆ ಇಲ್ಲೇ ಸ್ಟಾಪ್ ಮಾಡ್ಬಿಡಿ. ಇಲ್ಲ, ಹ್ಞೂ ಅಂಕಲ್, ಆ ಡೆಡ್ ಎಂಡ್ ಇದೆಯಲ್ಲ ಅಲ್ಲೇ ನಮ್ಮ ಮನೆ. ಅಲ್ಲಿವರೆಗೂ ಡ್ರಾಪ್ ಮಾಡ್ತೀನಿ ಬಾ. ಅಯ್ಯೋ ಬೇಡ ಬೇಡ ಅಂಕಲ್, ಅಲ್ಲಿ ಕಾರ್ ಯೂ ಟರ್ನ್ ಮಾಡ್ಕೊಳಕ್ ಆಗಲ್ಲ, ನಿಮ್ಗೆ ಸುಮ್ಮನೆ ಕಷ್ಟ ಆಗುತ್ತೆ. ನಾನು ಇಲ್ಲಿಂದ ನಡ್ಕೊಂಡು ಹೋಗ್ತೀನಿ. ಆರ್ ಯು ಶೂರ್? ಹಾ ಅಂಕಲ್, ಶೋರ್ ಶೋರ್. ಸರಿ ತನ್ವಿ, ಟೇಕ್ ಕೇರ್. ನಾನು ಹೇಗಿದ್ರು ಇಲ್ಲಿವರೆಗೂ ಬಂದಿದ್ದೀನಲ್ಲ, ತಾಂಡವ್ ಬ್ರದರ್ನ ಮೀಟ್ ಮಾಡ್ಕೊಂಡು ಹೋಗ್ತೀನಿ. ಅಪ್ಪನ? ಓ ಗಾಡ್. ಅಂಕಲ್, ಅದು ನಿಮ್ ಬ್ರದರ್ ತಾಂಡವ್ ಅವರು ಇವಾಗ ಮನೇಲಿ ಇರ್ತಾರ? ಇಷ್ಟೊತ್ತಲ್ಲಿ ಆಫೀಸಲ್ಲಿ ಇರ್ತಾರಲ್ವಾ? ಓ ಎಸ್ ಎಸ್, ಆಫೀಸ್ ಅಲ್ಲ, ಇನ್ಫ್ಯಾಕ್ಟ್ ಬ್ರದರ್ US ಹೋಗಿದ್ದಾರೆ. US? ಹೌದು, ಒಂದು ಬಿಸ್ನೆಸ್ ಟ್ರಿಪ್ ಹೋಗಿದ್ದಾರೆ. ಸರಿ, ನಿನ್ ಮನೆ ಇಲ್ಲೇ ಇರೋದು ಅಂತ ಗೊತ್ತಾಯ್ತಲ್ಲ, ನೆಕ್ಸ್ಟ್ ಟೈಮ್ ತನ್ಮಯ್ಯನ ಕರ್ಕೊಂಡ್ ಬರ್ತೀನಿ, ಜೊತೆಲಿ ಟೈಮ್ ಸ್ಪೆಂಡ್ ಮಾಡಿರಂತೆ. ಓಕೆ ಅಂಕಲ್, ಕರ್ಕೊಂಡು ಬನ್ನಿ. ಬಾಯ್ ಅಂಕಲ್. ಬಾಯ್. ಅಲ್ಲ, ಏನಾಗಿದೆ ಈ ಆದಿ ಅವ್ರಿಗೆ? ಇದ್ದಕ್ಕಿದ್ದ ಹಾಗೆ ಯಾಕೆ ಸೈಲೆಂಟ್ ಆಗಿದ್ದಾರೆ? ಮಾತಾಡ್ಸಕ್ಕೆ ಅಂತ ಹೋದ್ರೆ ಯಾರೋ ಪರಿಚಯನೇ ಇಲ್ದಿರೋ ವ್ಯಕ್ತಿನ ನೋಡ್ದ ಹಾಗೆ ರಿಯಾಕ್ಟ್ ಮಾಡ್ತಾರೆ. ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತಾನೆ ಅರ್ಥ ಆಗ್ತಿಲ್ವಲ್ಲ. ಏನ್ ಭಾಗ್ಯ? ಏನಂತ? ಯಾಕಮ್ಮ ಏನೋ ಯೋಚನೆ ಮಾಡ್ತಿರೋ ತರ ಇದೆ? ಅತ್ತೆ, ನಿಮ್ ಫ್ರೆಂಡ್ ಇದಾರಲ್ಲ, ಅವ್ರಿಗೇನಕ್ಕಾದ್ರೂ ಬೇಜಾರಾಗಿದೆ. ಬೇಜಾರ? ಏನ್ ಬೇಜಾರು? ನನ್ಗೂ ಏನು ಅಂತ ಗೊತ್ತಿಲ್ಲ ಅತ್ತೆ, ಅದೇ ನಿಮ್ ಹತ್ರ ಏನಾದ್ರೂ ಹೇಳಿದಾರ ಅಂತ ಕೇಳ್ದೆ. ನನ್ನ ಹತ್ರ ಏನು ಹೇಳಿಲ್ಲ. ಯಾಕೆ ಭಾಗ್ಯ, ಏನಾಯ್ತು? ಏನೋ ಗೊತ್ತಿಲ್ಲ ಅತ್ತೆ, ಅವ್ರು ಯಾಕೋ ಒಂಥರ ಇದಾರೆ. ಮಾತಾಡಿದ್ರು ಸರಿಯಾಗಿ ಮಾತಾಡಿಸ್ತಿಲ್ಲ, ಏನು ಅಂತಾನೂ ಗೊತ್ತಾಗ್ತಿಲ್ಲ. ಅಲ್ಲ, ಯಾಕೆ ಅಂತ ನೀನು ಕೇಳ್ಬೇಕಿತ್ತು. ಅಯ್ಯೋ, ಕೇಳಕ್ಕೆ ಅವ್ರು ನನ್ನ ಹತ್ರ ಸರಿಯಾಗಿ ಮಾತಾಡ್ತಾನೆ ಇಲ್ಲ ಅತ್ತೆ. ಏನಾದ್ರೂ ಕೇಳಿದ್ರು ಒಂದೇ ಪದದಲ್ಲಿ ಉತ್ತರ ಕೊಟ್ಟು ಹೊಟ್ಬಿಡ್ತಾರೆ. ಅವ್ರು ನನ್ನ ಹತ್ರ ಮಾತಾಡೋದನ್ನ ನೋಡಿದ್ರೆ ನನಗೂ ಅವ್ರಿಗೂ ಪರಿಚಯನೇ ಇಲ್ವೇನೋ ಅಂತ ಅನಿಸ್ತಾ ಇದೆ. ಓಹೋ, ನನ್ನ ಫ್ರೆಂಡು ಭಾಗ್ಯ ಜೊತೆ ಮಾತಾಡ್ತಿಲ್ಲ ಅಂತ ಭಾಗ್ಯ ಬೇಜಾರು ಮಾಡ್ಕೊಂಡಿದ್ದಾಳೆ ಅಂದ್ರೆ ಇವರಿಬ್ರು ನಾನು ಅನ್ಕೊಂಡ ಹಾಗೆ ಹತ್ರ ಆಗ್ತಿದ್ದಾರೆ ಅಂತ ಅರ್ಥ. ಅತ್ತೆ, ಬಹುಶಃ ನನ್ನಿಂದ ಏನಾದ್ರೂ ತಪ್ಪಾಗಿದ್ಯಾ? ಅದಕ್ಕೆ ಅವ್ರು ನನ್ನ ಹತ್ರ ಮಾತಾಡ್ತಿಲ್ವೇನೋ ಅಂತ ನನ್ನ ತಲೆಯಲ್ಲಿ. ಅವ್ರಿಗೆ ಮಾತಾಡಕ್ಕೆ ಇಷ್ಟ ಇಲ್ಲ ಅಂದ್ರೆ ಪರವಾಗಿಲ್ಲ ಅತ್ತೆ, ಆದ್ರೆ ನನ್ನ ತಪ್ಪಿಂದ ಇದೆಲ್ಲ ಆಗ್ತಾ ಇದೆ ಅಂದ್ರೆ ಒಂದ್ಸಲ ಕ್ಷಮೆ ಕೇಳ್ಬಿಡೋಣ ಅಂತ. ಅಯ್ಯೋ, ಏನೇನೋ ಯೋಚನೆ ಮಾಡ್ತಿಲ್ಲ ಭಾಗ್ಯ ನೀನು. ಹಾಗೆಲ್ಲ ಏನೂ ಇರಲ್ಲ ನೋಡು, ಆಫೀಸಲ್ಲಿ 108 ತಲೆಬಿಸಿಗಳಿರುತ್ತೆ, ಅದಕ್ಕೆ ಹಾಗೆ ಆಡಿರ್ತಾನಷ್ಟೆ. ಅಲ್ಲ ಅತ್ತೆ, ಆಫೀಸ್ ತಲೆ ಬಿಸಿಗೆ ಹಾಗೆ ಆಡ್ತಿದ್ದಾರೆ ಅಂದ್ರೆ ಎಲ್ಲ ಹತ್ರನೂ ಹಾಗೆ ಇರ್ಬೇಕಲ್ವಾ? ಇವ್ರು ನೋಡಿದ್ರೆ ಬರೀ ನನ್ನ ಹತ್ರ ಮಾತ್ರ ಹಾಗಿರ್ತಾರೆ, ಬೇರೆಯವ್ರ ಹತ್ರ ಎಲ್ಲ ಆರಾಮಾಗೆ ಮಾತಾಡ್ತಾರೆ. ಓ ಹಾಗ? ನೋಡೋಣ ಬಿಡು ಅದೇನು ಅಂತ. ನಾನೊಂದ್ಸಲ ಫ್ರೆಂಡ್ ಹತ್ರ ಮಾತಾಡ್ತೀನಿ, ಯಾಕೆ ಹೀಗೆಲ್ಲ ಮಾಡ್ತಿದೀಯಾ ಅಂತ ಕೇಳ್ತೀನಿ. ಅಯ್ಯೋ ಬೇಡ ಅತ್ತೆ, ಅವ್ರು ಏನಾದ್ರೂ ತಪ್ಪು ತಿಳ್ಕೊಂಡ್ಬಿಟ್ರೆ ಕಷ್ಟ. ಅಲ್ಲ ಭಾಗ್ಯ, ತಪ್ಪು ತಿಳ್ಕೊಳಕ್ ಏನಿದೆ ಇಲ್ಲಿ? ಅದೇ ನಾ ಸುಮ್ಮನಿದ್ದೆ ಅನ್ಕೋ, ಅವಾಗ ನಿಮ್ಮಿಬ್ಬರ ಮಧ್ಯ ಇರೋ ಮನಸ್ತಾಪ ದೊಡ್ಡ ಗೋಡೆಯಷ್ಟು ಬೆಳೆದು ಬಿಡುತ್ತೆ. ಅದಕ್ಕೆ ಸಮಸ್ಯೆ ಚಿಕ್ಕದಿರ್ಬೇಕಾದ್ರೇನೆ ಬಗೆಹರಿಸ್ಬೇಕು, ಅದನ್ನ ದೊಡ್ಡದಾಗಕ್ ಬಿಡ್ಲೇಬಾರ್ದು. ಅದ್ ಹಾಗಲ್ಲ ಅತ್ತೆ. ಅಲ್ಲ, ಹೀಗೂ ಅಲ್ಲ. ನಾ ಮಾತಾಡ್ತೀನಿ ಅಂತ ಹೇಳ್ದೆ ತಾನೆ, ಮುಗಿ. ನೀನ್ ಅದ್ರ ಬಗ್ಗೆ ಯೋಚನೆನೇ ಮಾಡ್ಬೇಡ. ಏನು? ಸರಿ ಅತ್ತೆ. ನೀ ಬೇಗ ಬೇಗ ಅಡಿಗೆ ಮಾಡು, ನಾನು ನನ್ನ ಫ್ರೆಂಡ್ ಜೊತೆ ಮಾತಾಡ್ಕೊಂಡ್ ಬರ್ತೀನಿ. ಥ್ಯಾಂಕ್ಸ್ ವಾರಿಜಾ.
ಗೆಳತಿ ಕಾಲ್ ಮಾಡಿದ್ದಾರೆ. ಹಲೋ ಗೆಳತಿ. ಫ್ರೆಂಡು ಏನ್ ಮಾಡ್ತಿದೀಯಾ? ಏನೂ ಇಲ್ಲ ಗೆಳತಿ, ಒಂದಷ್ಟು ಫೈಲ್ಸ್ ನೋಡ್ತಾ ಸುಮ್ಮನೆ ಕೂತಿದ್ದೆ. ಅಯ್ಯ, ಏನು ಕೆಲಸ ಮಾಡಕ್ಕೆ ಹಗಲು ಈರುಳು ಏನೂ ಇಲ್ವಾ? 3 ಹೊತ್ತು ಫೈಲ್ ನೋಡ್ತಾನೆ ಇರೋದಾ? ಹಾಗೆಲ್ಲ ಏನೂ ಇಲ್ಲ ಗೆಳತಿ, ಸ್ವಲ್ಪ ಕೆಲಸ ಇತ್ತು ಮಾಡ್ತಾ ಕೂತಿದ್ದೆ ಅಷ್ಟೆ. ಹೌದು, ಏನ್ ಗೆಳತಿ ಇಷ್ಟೊತ್ತಲ್ಲಿ ಕಾಲ್ ಮಾಡಿದ್ದೀರಾ? ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು ನಿನ್ ಜೊತೆ. ಮುಖ್ಯವಾದ ವಿಷಯನಾ? ಏನದು? ಏನಾದ್ರೂ ಸಮಸ್ಯೆನಾ? ಹೌದು. ಏನಾಯ್ತು ಗೆಳತಿ? ಆ ಪ್ರಶ್ನೆನ ನಾನು ನಿನ್ನನ್ನು ಕೇಳಬೇಕು. ನನಗ? ಹೌದು, ನಿನಗೇನೆ. ಯಾಕೊಂಥರ ಇದೆಯಾ ನೀನು? ಹಾಗೇನಿಲ್ವಲ್ಲ, ನಿಮ್ಗೆ ಯಾರು ಹೇಳಿದ್ದು? ನನಗೆ ಯಾರೋ ಹೇಳಿದ್ರು. ನೋಡು, ಈಗ ನನಗೆ ನಿನ್ನಿಂದ ಒಂದು ಕೆಲಸ ಆಗ್ಬೇಕು. ಏನ್ ಕೆಲಸ? ನಾಳೆ ಎಷ್ಟು ಬೇಗ ಆಗತ್ತೋ ಅಷ್ಟು ಬೇಗ ನೀ ನನ್ನನ್ನ ಭೇಟಿ ಆಗ್ಬೇಕು. ಮೀಟ್ ಆಗ್ಬೇಕಾ? ಹೌದು, ನಾಳೆ ಬೆಳಗ್ಗೆನೆ ನಮ್ಮ ಮನೆಗೆ ಬಂದ್ಬಿಡು, ಸ್ವಲ್ಪ ಮಾತಾಡೋದಿದೆ. ಓಹೋ, ಇದಾ ವಿಷಯ. ಬಹುಶಃ ಭಾಗ್ಯ ಹೋಗಿ ನಾನು ಸರಿಯಾಗಿ ಮಾತಾಡ್ತಾ ಇಲ್ಲ ಅಂತ ಹೇಳಿರ್ತಾರೆ, ಅದಕ್ಕೆ ಗೆಳತಿ ಮೀಟ್ ಆಗೋಣ ಅಂತ ಹೇಳ್ತಾ ಇರೋದು. ಫ್ರೆಂಡು, ಯಾಕೆ ಸುಮ್ಮನೆ ಇದೀಯಾ? ನಾಳೆ ಮನೆಗೆ ಬಾ ಅಂದೆ. ಅಯ್ಯೋ ಗೆಳತಿ, ಸಾರಿ, ನಾನು ಬರಕ್ಕಾಗಲ್ಲ. ಬರಕ್ಕಾಗಲ್ವಾ? ಯಾಕೆ? ಬೆಳಗ್ಗೆ ಒಂದು ಮೀಟಿಂಗ್ ಇದೆ, ಕಷ್ಟ ಆಗುತ್ತೆ ಸ್ವಲ್ಪ. ಹೌದಾ? ಸರಿ, ಹಾಗಾದ್ರೆ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಸಂಜೆ ಬಾ, ಪರವಾಗಿಲ್ಲ. ಪಕ್ಕ ಭಾಗ್ಯ ವಿಷಯಕ್ಕೆ ಕರಿತಾ ಇರೋದು. ಗೆಳತಿಗೆ ಏನಾದ್ರು ಮಾತಾಡಕ್ ಇದ್ದಿದ್ರೆ ಬೇಗ ಬರಕ್ ಹೇಳ್ತಾ ಇದ್ರು. ಬಟ್ 7 o'clock ಮೇಲ್ ಬಾ ಅಂತಂದ್ರೆ ಭಾಗ್ಯನ ಜೊತೆ ಮಾತಾಡಕ್ಕೆ ಇರುತ್ತೆ. ಗೆಳತಿ, ನಾಳೆ ಸಂಜೆನೂ ಆಗಲ್ಲ ಗೆಳತಿ. ಸರಿ, ನಾಳಿದ್ದು ಬಾ. ಇಲ್ಲ ಇಲ್ಲ, ಆಗಲ್ಲ, ನಾಡಿದ್ದು ಆಗಲ್ಲ, ತುಂಬಾ ಕಷ್ಟ ಆಗುತ್ತೆ. ಸದ್ಯ ಒಂದು 3 ದಿನ ಸಿಗಕ್ಕಾಗಲ್ಲ, ನಾನು ಆಮೇಲೆ ಸಿಗ್ತೀನಿ. ಸ್ವಲ್ಪ ಕೆಲಸ ಇದೆ, ಬಾಯ್ ಬಾಯ್. ಇಲ್ಲಿ ಕೇಳು ಏನಾಗಿದೆ ನನ್ನ ಫ್ರೆಂಡ್ಗೆ? ಮುಂಚೆ ಎಲ್ಲ ಸಿಗ್ಬೇಕು, ಮನೆಗೆ ಬಾ ಅಂದ್ರೆ ಆಯ್ತು ಅಂತ ಖುಷಿಯಾಗಿ ಬರೋನು. ಆದ್ರೆ ಈಗ ನೋಡಿದ್ರೆ ಆಗದೇ ಇಲ್ಲ ಅಂತಾನೆ. ಈಗ್ಲೂ ಆಗಲ್ಲ, ಸಾಯಂಕಾಲನೂ ಆಗಲ್ಲ, ಇನ್ನ 2-3 ದಿವಸ ಆಗಲ್ಲ ಅಂತಿದ್ದಾನೆ. ಇಲ್ಲ, ಭಾಗ್ಯ ಹೇಳ್ದಾಗೆ ಏನೋ ಸಮಸ್ಯೆ ಆಗಿದೆ. ಅದೇನ್ ಸಮಸ್ಯೆ ಅನ್ನೋದು ನಾನು ತಿಳ್ಕೊಳ್ಳೇಬೇಕು.